ನಮಸ್ಕಾರ. S18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ವಕ್ಫ್ ಬೋರ್ಡ್ಗೆ ಸೇರಿದ ಕರೀಮುಲ್ಲಾ ಖಾದ್ರಿ ದರ್ಗಾ ಜಾಗದಲ್ಲಿ ಅನಧಿಕೃತ ಲೇಔಟ್, ಡಿಸಿ ನೋಟಿಸ್ ಉಲ್ಲಂಘನೆ, 15 ದಿನದಲ್ಲಿ ಕ್ರಮ ವಹಿಸದಿದ್ದರೆ ಹೋರಾಟ, ಅಕ್ಬರ್ ಹುಸೇನ್ ನಾಗುಂಡಿ. ನಾಳೆ ಈಶಾನ್ಯ ಪದವೀಧರ ಕ್ಷೇತ್ರ ಚುನಾವಣೆ, ಮತಗಟ್ಟೆಗೆ ತೆರಳಿದ ಸಿಬ್ಬಂದಿಗಳು. ವಿಶ್ವ ಬೈಸಿಕಲ್ ದಿನಾಚರಣೆ, ಸೈಕಲ್ ಬಳಕೆಯಿಂದ ಉತ್ತಮ ಆರೋಗ್ಯಕ್ಕೆ ಸಹಕಾರಿ, ಶಿವರಾಜ ಪಾಟೀಲ್. ಸರ್ಕಾರಿ ಶಾಲೆಗಳ ಸುಧಾರಣೆ, ಉದ್ಯೋಗ ಖಾತ್ರಿ ಸಮರ್ಪಕ ಜಾರಿಗೆ ಆಗ್ರಹಿಸಿ ಮನವಿ. ಶಕ್ತಿನಗರದ ಕನ್ನಡ ಶಾಲೆ ಬಂದ್, ಕನ್ನಡ ಕ್ರಿಯಾ ಸಮಿತಿ ಖಂಡಿಸಿ ಪ್ರತಿಭಟನೆ. ವಾರ್ತೆಗಳ ವಿವರ. ನಗರದ ದರ್ಗಾ ಹಜರತ್ ಕರೀಮುಲ್ಲಾ ಖಾದ್ರಿಗೆ ಸೇರಿ ವಕ್ಫ್ ಆಸ್ತಿ ಸರ್ವೆ 1179/1ರಲ್ಲಿ ಅನಧಿಕೃತವಾಗಿ ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದೆ. ಬಿಜೆಪಿ ಅನೇಕ ಪ್ರಭಾವಿಗಳು ಸೇರಿದಂತೆ ಹಲವರು ವಕ್ಫ್ ಆಸ್ತಿ ಕಬಳಿಕೆ ಮಾಡಿರುವ ಕುರಿತು ಜಿಲ್ಲಾಧಿಕಾರಿಗಳು ಹಾಗೂ ಹೈಕೋರ್ಟ್ ಯಥಾಸ್ಥಿತಿ ಕಾಪಾಡುವಂತೆ ನೋಟಿಸ್ ಜಾರಿ ಮಾಡಿದ್ರೂ ಗೌರವಿಸದೆ ನಿರ್ಮಾಣ ನಡೆಯುತ್ತಿದೆ ಎಂದು ಜಿಲ್ಲಾ ವಕ್ಫ್ ರಕ್ಷಣಾ ಸಂಘದ ಉಪಾಧ್ಯಕ್ಷ ಅಕ್ಬರ್ ಹುಸೇನ್ ನಾಗುಂಡಿ ಅವರು ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 1974ರಲ್ಲಿ ಸರ್ಕಾರ ಹೊರಡಿಸಿರುವ ಗೆಜೆಟ್ನಲ್ಲಿ 12 ಎಕರೆ ಭೂಮಿ ವಕ್ಫ್ ಸಂಸ್ಥೆಗೆ ಸೇರಿದ್ದಾಗಿದೆ ಎಂದು ಪ್ರಕಟಿಸಲಾಗಿದೆ. ಆದರೆ ಬಿಜೆಪಿ ಮಾಜಿ ಶಾಸಕ ಬಸನಗೌಡ ಬ್ಯಾಗವಟ್, ಕಡಗೋಳ ಆಂಜನೇಯ ಸೇರಿದಂತೆ ಹಲವರು ಕಾನೂನು ಬಾಹಿರವಾಗಿ ಲೇಔಟ್ ನಿರ್ಮಾಣ ಮಾಡುತ್ತಿದ್ದಾರೆ. ಈ ಕುರಿತು ರಾಜ್ಯ ವಕ್ಫ್ ಬೋರ್ಡಿಗೆ ದೂರು ನೀಡಿದಾಗ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಥಾಸ್ಥಿತಿ ಕಾಪಾಡುವಂತೆ ಫೆಬ್ರವರಿ 29ರಂದು ನೋಟಿಸ್ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮಾರ್ಚ್ 22ರಂದು ಕಾಮಗಾರಿ ನಿರ್ವಹಿಸದಂತೆ ಸೂಚಿಸಿದ್ದಾರೆ. ಪ್ರಕರಣ ಹೈಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿರುವಾಗಲೇ ನ್ಯಾಯಾಲಯ ಜಿಲ್ಲಾಡಳಿತ ಸೂಚನೆಗಳಿಗೆ ಕಿವಿಗೊಡದೆ ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದೆ. ಸಾರ್ವಜನಿಕರು ವಿವಾದಿತ ಸ್ಥಳದಲ್ಲಿ ನಿವೇಶನ ಖರೀದಿಸಿ ಮೋಸ ಹೋಗಬಾರದು. ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಲೇಔಟ್ ಅಭಿವೃದ್ಧಿ ಸ್ಥಗಿತಗೊಳಿಸಬೇಕು. 15 ದಿನದಲ್ಲಿ ಸ್ಥಗಿತಗೊಳಿಸದೇ ಇದ್ದರೆ ಉಗ್ರ ಸ್ವರೂಪದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬಹಳಷ್ಟು ಬಿಜೆಪಿಯ ಮುಖಂಡರು, ಪ್ರಭಾವಿ ನಾಯಕರು, ನಗರಸಭೆ ಸದಸ್ಯರು, ಮಾಜಿ ಶಾಸಕರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ವಕ್ಫ್ ಮಂಡಳಿಯ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಸದಸ್ಯರು ಕೂಡ ಶಾಮೀಲಾಗಿದ್ದಾರೆ. ಆ ಕರೀಮುಲ್ಲಾ ಶಾ ಖಾದ್ರಿ ದರ್ಗಾದ ಮುಖ್ಯಸ್ಥರು ಕೂಡ ಶಾಮೀಲು ಇರಬಹುದು. ಯಾಕಂತಂದರೆ ಇದು ವಕ್ಫ್ ರಕ್ಷಣೆ ಅಂತಂದರೆ ಸಾರ್ವಜನಿಕರ ಆಸ್ತಿ. ಇದು ಆಸ್ತಿಯನ್ನು ಅವರು ಯಾವ ಥರ ಪರ್ಚೇಸ್ ಮಾಡಿದ್ದಾರೆ, ಯಾವ ರೀತಿ ಇಲ್ಲ ಎಂಬುದು ನಮ್ಮನ್ನು ನಾವು ಭಾಳಷ್ಟು ಸಲ ಅವ್ರ ಜೊತೆಗೆ ಚರ್ಚೆಗೆ ಕರೆದಾಗ ಅವರು ಬರಲಿಲ್ಲ. ಇದಕ್ಕೆ ರಾಜ್ಯ ವಕ್ಫ್ ಮಂಡಳಿಗೆ ನಾವು ಒಂದು ಮನವಿ ಮಾಡಿದ್ದೀವಿ. ಈ ಆಸ್ತಿಯನ್ನು ಉಳಿಸ್ಕೋಬೇಕು, ಯಾವ ರೀತಿಗಾಗಿ ನೀವು ಕೊಟ್ಟಿದ್ದೀರಿ ಅಂತಂದರೆ ಅವರಲ್ಲಿ ಯಾವುದು ದಾಖಲಾತಿಗಳು ನಮ್ಮಲ್ಲಿ ಇಲ್ಲ, ನಾವೇನು ಇದಕ್ಕೆ ಹೊರಡೋಟ್ ಮಾಡಿಲ್ಲ ಅಂತೇಳಿ ರಾಜ್ಯ ವಕ್ಫ್ ಮಂಡಳಿ ನಮ್ಮನ್ನು ಒಂದು ಲೆಟ್ರು ಜಿಲ್ಲಾ ಆಡಳಿತಕ್ಕೆ ಕಳಿಸಿದರು. ಜಿಲ್ಲಾ ಆಡಳಿತವರು, ಜಿಲ್ಲಾಧಿಕಾರಿಗಳು ಅವರು ಈ ಕೆಲಸವನ್ನು ಯಥಸ್ಥವಾಗಿ ಕಾಪಾಡಿ ಅಂತೇಳಿ ಅಲ್ಲಿ ಕಾಮಗಾರಿಕೆ ನಡೆಸಿರುವಂಥ ಎಲ್ಲ ಕಾಮಗಾರಿಕೆ ಸದಸ್ಯರನ್ನ ನೋಟಿಸ್ ಕೊಟ್ಟು ಅವರು ಇದಕ್ಕೆ ವಿಳಂಬ ಮಾಡಿ, ಇದು ಕೋರ್ಟ್ ಆದೇಶ ಇದೆ, ಇದು ಕೋರ್ಟ್ ಆದ ನಂತರ ತಾವು ಇದಕ್ಕೆ ಸಂಪೂರ್ಣವಾಗಿ ನಮ್ಮ ವ್ಯವಹಾರ ಆದಾಗ ತಾವು ಮಾಡಿಕೊಳ್ಳಿ ಅಂತೇಳಿ ಹೇಳಿದರು. ಅವರು ಜಿಲ್ಲಾ ಆದೇಶದ ಬೇರೆ ಕೂಡ ಕ್ಯಾರಿ ಅಲ್ಲದೆ ಅಲ್ಲಿ UGD, ಡ್ರೈನೇಜು, ಮರಮು, ರೋಡು ಎಲ್ಲ ಈಗಾಗಲೇ ನಾವು ಭಾಳಷ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ದರ್ಗಾದ ಆಸ್ತಿ, ಅದು ನಿಮ್ಗೆ ಸಂಬಂಧ. ವಕ್ಫ್ ಆಸ್ತಿಯಲ್ಲಿ ಲೇಔಟ್ ನಿರ್ಮಾಣ ಮಾಡಲು ಅನುಮತಿ ನೀಡಿರುವ ತಹಸೀಲ್ದಾರರು, ಸಹಾಯಕ ಆಯುಕ್ತರು, RDA, ಜೆಸ್ಕಾಂ ಸೇರಿ ಎಲ್ಲ ಇಲಾಖೆಗಳಿಗೂ ದೂರು ನೀಡಲಾಗಿದೆ. ಒಟ್ಟು 18 ಎಕರೆ 30 ಗುಂಟೆ ನಿರ್ಮಾಣದಲ್ಲಿ 6 ಎಕರೆ ಪಾಲಿಟೆಕ್ನಿಕ್ ಕಾಲೇಜಿಗೆ ನೀಡಲಾಗಿದೆ. ಉಳಿದ 12 ಎಕರೆ 6 ಗುಂಟೆ ಕಬ್ಬಳಿಕೆ ಹುನ್ನಾರ ನಡೆದಿದೆ.
ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಇರುವ ಹೊಂದಾಣಿಕೆ ರಾಜಕೀಯದಿಂದ ಕಬ್ಬಳಿಕೆ ನಡೆದು ಸಾರ್ವಜನಿಕರ ಆಸ್ತಿ ರಕ್ಷಣೆ ಮುಂದಾಗುತ್ತಿಲ್ಲ. ಕೂಡಲೇ ಸಂಬಂಧಿಸಿದವರು ಕಾಮಗಾರಿ ಸ್ಥಗಿತಗೊಳಿಸಬೇಕು. ಜಿಲ್ಲಾಧಿಕಾರಿಗಳು ಎನ್ಎ ರದ್ದುಗೊಳಿಸಿ ವಕ್ಫ್ ಆಸ್ತಿ ವಶಕ್ಕೆ ಪಡೆದುಕೊಳ್ಳಬೇಕು. ಇಲ್ಲದೇ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಜನರಲ್ಲಿ ನಾವು ಕೂಡ ಒಬ್ಬರು ಜನರೇ ನಾವಾದರೆ ಪರ್ಚೇಸ್ ಮಾಡಬಹುದು, ನಮ್ಮದಾದ ದುಡ್ಡು ಅವರು ಅದು ಬಲಿ ಹಾಕೂಡದು ಅನ್ನೋದು ನಾವು ಪತ್ರಿಕಾ ಮುಖಾಂತರ ನಮ್ಮ ಮುಖಾಂತರ ಎಲ್ಲರಿಗೆ ರಾಯಚೂರು ನಗರ ರಾಯಚೂರು ಜಿಲ್ಲೆಯ ಜನತೆಗೆ ಮನವಿ ಮಾಡ್ಕೊಂತೀವಿ. ದಯವಿಟ್ಟು ಪರ್ಚೇಸ್ ಆ ಪ್ಲಾಟ್ಗಳನ್ನು ತಾವು ಮಾಡ್ಕೋಬೇಡಿ. ಯಾಕಂದರೆ ಈಗಾಗಲೇ ಭಾಳಷ್ಟು ಇಂಡಿಕೇಶನ್ ಅದರಲ್ಲಿ ಇದ್ದಾವೆ ಆ ಸರ್ವೆ ನಂಬರ್ಗಳಲ್ಲಿ. ಈಗ ನಾವು RDA ಕೂಡ ಕೊಟ್ಟಿದ್ದೀವಿ, ಎಲೆಕ್ಟ್ರಿಸಿಟಿ ಬೋರ್ಡಿಗೆ ಕೊಟ್ಟಿದ್ದೀವಿ, ಜಿಲ್ಲಾ ಆಡಳಿತಕ್ಕೆ ಕೊಟ್ಟಿದ್ದೀವಿ, ತಹಶೀಲ್ದಾರಿಗೆ ಕೊಟ್ಟಿದ್ದೀವಿ, ACಗೆ ಕೊಟ್ಟಿದ್ದೀವಿ, ಎಲ್ಲ ಕಡೆಗೆ ಮನವಿ ಕೊಟ್ಟಿದ್ದೀವಿ. ದಯವಿಟ್ಟು ತಾವು ಯಥಾಸ್ಥವನ್ನು ಕಾಪಾಡಿ ಅದು ಆದೇಶ ಬಂದ ನಂತರ ಅವ್ರ ಫೇವರ್ ಆದರೆ ಅವ್ರು ಮಾಡಿಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ ಅನ್ನೋ ನಾವು ಎಲ್ಲ ಜನರಲ್ಲಿ ಒಂದು ಮನವಿಯನ್ನು ಕಳೆದ 4-5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಅದನ್ನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಜಿಲ್ಲಾಡಳಿತದಲ್ಲಿ 2019ರಿಂದಲೂ ಇದ್ರ ಬಗ್ಗೆ ಧ್ವನಿ ಆಗ್ತಾ ಇದ್ದೀವಿ. ಈಗ ವಕ್ಫ್ ಮಂಡಳಿ ರಾಯಚೂರಲ್ಲಿ ಸದಸ್ಯರು BJPಯವರು, ಅಧ್ಯಕ್ಷ ಕಾಂಗ್ರೆಸ್ನವರು. ಇದು ಒಳ ಒಪ್ಪಂದ ರಾಜಕೀಯ, ಇದು ಏನಾದ್ರು ಸರಿ ಇಲ್ಲಿ ಎಲ್ಲ ಒಳ ಒಪ್ಪಂದ ಮಿಂಗಲ್ ರಾಜಕೀಯ ಮಾಡುವಂಥವ್ರು ಇದ್ದಾರೆ ಇಲ್ಲಿ. ಯಾಕಂತಂದರೆ ಈಗ ಸದ್ಯ ಸಂಪೂರ್ಣ ಸದಸ್ಯರು ಕಾಂಗ್ರೆಸ್ನವರು, ಅಧ್ಯಕ್ಷ ಮಾತ್ರ ಕಾಂಗ್ರೆಸ್ ಅಲ್ಲ, ಸಂಪೂರ್ಣ ಸದಸ್ಯರು BJPಯವರು. ಅದೇ ರೀತಿಯಾಗಿ ಅಲ್ಲಿ ಒಯ್ದವರು ಕಾಂಗ್ರೆಸ್ನವರು, ತಗೊಂಡವರು BJPಯವರು. ಆ ರೀತಿಯಾಗಿ ಮಿಂಗಲ್ ಆಗಿರೋದ್ರಿಂದ ಜನ ಜಸ್ಟಿಸ್ ಫಾರ್ ಪೀಪಲ್ಸ್ ಅಧ್ಯಕ್ಷ ಮೆಹಬೂಬ್ ಪಾಷಾ ಮೂಲಿಮನಿ ಇವರು ಮಾತನಾಡಿ, ವಕ್ಫ್ ಬೋರ್ಡಿಗೆ ಸೇರಿ ಆಸ್ತಿಯಲ್ಲಿ ಲೇಔಟ್ ನಿರ್ಮಾಣ ತಡೆಯಲು ಕಾನೂನಾತ್ಮಕ ಹೋರಾಟದೊಂದಿಗೆ ಜನಾಂದೋಲನ ರೂಪಿಸಲಾಗುತ್ತದೆ. ರಾಜಕೀಯ ಪಕ್ಷಗಳ ಮುಖಂಡರುಗಳು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸರ್ಕಾರಿ ಭೂಮಿ ಕಬಳಿಸುತ್ತಿರುವುದು ವಿರೋಧಿಯಾಗಿದೆ. ಈಗಾಗಲೇ ಮಾವಿನಕೆರೆ ಪಶು ಸಂಗೋಪನಾ ಇಲಾಖೆಗೆ ಸೇರಿ ಜಮೀನು ಕಬಳಿಸಲಾಗಿದೆ. ಕೂಡಲೇ ತಡೆಯದೇ ಹೋದಲ್ಲಿ ವಕ್ಫ್ ಬೋರ್ಡ್ ಸೇರಿದಂತೆ ಸರ್ಕಾರಿ ಭೂಮಿ ಕಬಳಿಸುವುದು ತೀವ್ರಗೊಳ್ಳುತ್ತದೆ. ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ತಡೆಯುವ ಕೆಲಸ ಮಾಡಬೇಕೆಂದರು. ರಕ್ಷಣಾ ಸಮಿತಿಯನ್ನು ರಚಿಸಬೇಕು ಅನ್ನೋ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. ಆರಂಭಿಕವಾಗಿ ಪ್ರಾಥಮಿಕ ಹಂತವಾಗಿ ಪೀಪಲ್ ಫಾರ್ ಜಸ್ಟಿಸ್ ಅಂಡ್ ಹಾರ್ಮನಿ ಕರ್ನಾಟಕ ಸಂಸ್ಥೆಯು ರಾಯಚೂರಿನ ವಕ್ಫ್ ರಕ್ಷಣಾ ಸಂಘ ಏನಿದೆ ಅದು ಏನು ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದೆಯಲ್ಲ, ಅದಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ರಾಯಚೂರಿನ ನಾಗರಿಕರಲ್ಲಿ ಸವಿನಯವಾಗಿ ಪ್ರಾರ್ಥಿಸೋದು ಏನು ಅಂತ ಹೇಳಿದ್ರೆ, ರಾಯಚೂರು ನಗರದ 70%ಕ್ಕೂ ಅಧಿಕ ಭಾಗದಲ್ಲಿ ವಾಸ ಮಾಡ್ತಾ ಇರುವಂತಹ ನಾಗರಿಕರು ಆ ಸುರಕ್ಷತೆಯಲ್ಲೇ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ರಾಯಚೂರಿನ ಇವತ್ತು ರಿಸರ್ವ್ ಟ್ಯಾಂಕ್ ಬಂಡ್ ಅಂತ ಏನು ಹೇಳ್ತಾ ಇದ್ವಿ, ಅದೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥದ್ದು. ಪಶು ಸಂಗೋಪನಾ ಇಲಾಖೆಯ ಆಸ್ತಿಯನ್ನು ಒಳಗೊಂಡು ಸರ್ಕಾರದ ಬಹುತೇಕ ಕಚೇರಿಗಳ ಆಸ್ತಿಯನ್ನು ಇವತ್ತು ಕಬಳಿಕೆ ಆಗಿದೆ. ಈ ಕಬಳಿಕೆ ಹಿಂದೆ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ನೇತಾರರ ಹುನ್ನಾರ ಅಡಗಿರೋದ್ರಿಂದ ರಾಯಚೂರಿನ ನಾಗರಿಕರು ಈ ನಗರದ ಆಸ್ತಿಯನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರ ಅತ್ಯಂತ ಎಚ್ಚರಿಕೆಯಲ್ಲಿರಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ಫ್ ರಕ್ಷಣಾ ಸಂಘದ ಅಧ್ಯಕ್ಷ ಸೈಯದ್ ಮಹಮ್ಮದ್, ಸೈಯದ್ ಸಂಶುದ್ದೀನ್, ಮತೀನ್ ರಹೀಂ, ಶೇಖ್ ಮಸೂಮ್, ತೌಸಿಫ್ ಅಹಮದ್, ಮಹಮ್ಮದ್ ಪಾಷಾ ಸೇರಿದಂತೆ ಅನೇಕರಿದ್ದರು. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ನಾಳೆ ಮತದಾನ ನಡೆಯಲಿದ್ದು, ತಾಲೂಕು ವ್ಯಾಪ್ತಿಯಲ್ಲಿ ನಗರದಲ್ಲಿ 5 ಮತಗಟ್ಟೆ, ಗ್ರಾಮೀಣದಲ್ಲಿ 2 ಮತಗಟ್ಟೆಗಳಲ್ಲಿ 6891 ಮತದಾರರಿದ್ದಾರೆ. ನಾಳೆ ನಡೆಯುವ ಮತದಾನಕ್ಕೆ ಈಗಾಗಲೇ ಮತಪೆಟ್ಟಿಗೆ ಬ್ಯಾಲೆಟ್ ಪೇಪರ್ ವಿತರಣೆ ಮಾಡಲಾಗುತ್ತಿದೆ ಎಂದು ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ಹೇಳಿದರು. ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣಾ ಅಧಿಕಾರಿಗಳಿಗೆ ಮತಪೆಟ್ಟಿಗೆ ಬ್ಯಾಲೆಟ್ ಪೇಪರ್ ಸೇರಿದಂತೆ
ಸಲಕರಣೆಗಳನ್ನು ವಿತರಿಸಿ ನಂತರ ಮಾತನಾಡಿದರು. ತಾಲೂಕು ಕೇಂದ್ರದಲ್ಲಿ 7 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು, ನಗರದ ಪ್ರದೇಶದಲ್ಲಿ 5 ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 2 ಒಟ್ಟು 7 ಮತಗಟ್ಟೆಗಳಿವೆ. ನಗರದ ತಹಸೀಲ್ದಾರ್ ಕಚೇರಿ, ಪ್ರಥಮ ದರ್ಜೆ ವಿಶ್ವವಿದ್ಯಾಲಯ, ಸರ್ಕಾರಿ ಗರ್ಲ್ಸ್ ಕಾಲೇಜ್, ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್ ಹಾಗೂ ಗ್ರಾಮೀಣ ಭಾಗದ ಯರಗೇರ ಮತ್ತು ಶಕ್ತಿನಗರದಲ್ಲಿ ತಲಾ 1 ಮತಗಟ್ಟೆ ಕೇಂದ್ರ ತೆರೆಯಲಾಗಿದೆ ಎಂದರು. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಒಟ್ಟು 6,891 ಮತದಾರರ ಪೈಕಿ 4,175 ಪುರುಷ ಮತದಾರರು, 2,703 ಮಹಿಳಾ ಮತದಾರರಿದ್ದಾರೆ. ಎಲ್ಲ ಮತಗಟ್ಟೆಗಳಿಗೆ ಚುನಾವಣಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಎಲ್ಲ ಸಲಕರಣೆಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಮೈಕ್ರೋ ಅಬ್ಸರ್ವರ್ಗಳು, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಎಲ್ಲ ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. ಪಾರದರ್ಶಕವಾಗಿ ಚುನಾವಣೆಗೆ ಎಲ್ಲ ಸಕಲ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ಮತಗಟ್ಟೆ ಸಿಬ್ಬಂದಿಗಳಿಗೆ, ಮೈಕ್ರೋ ಅಬ್ಸರ್ವರ್ಗಳಿಗೆ ತರಬೇತಿ ನೀಡಿದೆ. ಮತದಾರರಿಗೆ ಆದ್ಯತೆ ಮೇರೆಗೆ ಮತದಾನ ಮಾಡಲು ಈಗಾಗಲೇ ಮತದಾರರಿಗೆ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು. ರಾಯಚೂರು ನಗರದಲ್ಲಿ 5 ಮತಗಟ್ಟೆಗಳಿವೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 2 ಮತಗಟ್ಟೆಗಳಿವೆ. ಒಟ್ಟು ನಮ್ಮ ರಾಯಚೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಒಟ್ಟು 7 ಮತಗಟ್ಟೆಗಳಿದ್ದು ಒಟ್ಟು 6,891 ಮತದಾರರಿದ್ದಾರೆ, ಗ್ರ್ಯಾಜುಯೇಟ್ ಮತದಾರರು. ಅದರಲ್ಲಿ 4,185 ಪುರುಷ ಮತದಾರರಿದ್ದರೆ, 2,704 ಮಹಿಳಾ ಮತದಾರರಿದ್ದಾರೆ. ಈ ಎಲ್ಲ ಮತಗಟ್ಟೆಗಳಿಗೆ ಇವತ್ತು ನಾವು ಮತದಾನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದೆವು. ಎಲ್ಲ ಮತದಾನ ಸಿಬ್ಬಂದಿಗಳು ಸರಿಯಾದ ಟೈಮಿಗೆ ಬಂದಿದ್ದಾರೆ. ಮತಗಟ್ಟೆಗೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಪಡೆದಿದ್ದಾರೆ. ಜೊತೆಗೆ ಅವರಿಗೆ ಮೈಕ್ರೋ ಅಬ್ಸರ್ವರ್ನ ನೇಮಕ ಮಾಡಿದೆವು. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಇದ್ದಾರೆ. ಜೊತೆಗೆ ಎಲ್ಲ ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ CC ಕ್ಯಾಮ್ರಾ ಅಳವಡಿಸಲಾಗಿದೆ. ಯಾವುದೇ ರೀತಿಯ ಮತದಾನ ಸಿಸ್ಟಮನ್ನು ಪಾರದರ್ಶಕವಾಗಿ ನಡೆಯುವಂತೆ ಎಲ್ಲ ಸಕಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮತ್ತು ಯಾವುದೇ ಸಾಕಷ್ಟು ನಾವು ಮತದಾರ ಸಿಬ್ಬಂದಿಗಳಿಗೆ 2 ಸಲ ಟ್ರೈನಿಂಗ್ ಕೊಟ್ಟಿದ್ದೆವು. ಈವನ್ ಮೈಕ್ರೋ ಅಬ್ಸರ್ವರ್ಗೆ 2 ಸಲ ಟ್ರೈನಿಂಗ್ ಕೊಟ್ಟಿದ್ದೆವು. ಮತ್ತು ಇವತ್ತು ಕೂಡ ಅವರಿಗೆ ಬ್ರೀಫಾಗಿ ಏನಾದರೂ ಡೌಟ್ ಇತ್ತಂದರೆ ಆ ಡೌಟ್ ಕ್ಲಿಯರ್ ಮಾಡೋಂಥ ಶಿಕ್ಷಣ ಮಾಡಿದೆವು. ಜೊತೆಗೆ ಇದು ಅಲ್ಲದೆ ಜೊತೆಗೆ ಮತದಾರರಿಗೆ ಯಾವ ಥರ ಆದ್ಯತೆ ಮೇರೆಗೆ ಮತದಾನ ಮಾಡಬೇಕನ್ನುವುದರ ಬಗ್ಗೆ ಕೂಡ ಸಾಕಷ್ಟು ನಮ್ಮ DC ಸಾಹೇಬರು, RC ಸಾಹೇಬರು ಸಾಕಷ್ಟು ಮೀಡಿಯಾಗಳಲ್ಲಿ ಪ್ರಚಾರ ಮಾಡಿದ್ದಾರೆ. ಇವತ್ತು ಕೂಡ ನಾವು A3 ಸೈಜ್ನಲ್ಲಿ ಹೊರಗೆ ಮತಗಟ್ಟೆ ಹೊರಗಡೆ ಒಂದು ದೊಡ್ಡ ಇದನ್ನು ಹಾಕ್ತಾಯಿದ್ದೆವು. ಯಾವೊಬ್ಬ ಮತದಾರರು, ಪದವೀಧರ ಮತದಾರರು ನೋಡ್ಕೊಂಡು ಯಾವ ಥರ ಮತದಾನ ಮಾಡಬೇಕು ಅನ್ನೋದಕ್ಕೆ ಸಕಲ ವ್ಯವಸ್ಥೆ ಮಾಡಿಕೊಡ್ತೇವೆ. ಒಟ್ಟಾರೆಯಾಗಿ ನಮ್ಮ 7 ಮತಗಟ್ಟೆ ಕೇಂದ್ರಕ್ಕೆ ಸುಗಮವಾಗಿ, ವ್ಯವಸ್ಥಿತವಾಗಿ, ಪಾರದರ್ಶಕವಾಗಿ ತಹಸೀಲ್ ಕಚೇರಿಯಲ್ಲಿ ಮತಪೆಟ್ಟಿಗೆಯೊಂದಿಗೆ ಮತಗಟ್ಟೆಗಳಿಗೆ ಸಿಬ್ಬಂದಿಗಳು ತೆರಳಿದರು. ಪ್ರತಿನಿತ್ಯ ಸೈಕಲ್ ತೊಳೆಯುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಹೇಳಿದರು. ಅವರು ನಗರದಲ್ಲಿ ಸೈಕ್ಲಿಂಗ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ವಿಶ್ವ ಬೈಸಿಕಲ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸೈಕಲ್ ತೊಳೆಯುವುದರ ಮೂಲಕ ಜಾಥಾ ಉದ್ಘಾಟಿಸಿ ಮಾತನಾಡಿದರು. ಸೈಕಲ್ ತೊಳೆಯುತ್ತಾ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದಲ್ಲದೆ ಜನರಲ್ಲಿ ಆರೋಗ್ಯದ ಮಹತ್ವ ಸಾರುತ್ತಿರುವ ಸಂಘದ ಸದಸ್ಯರ ಕಾರ್ಯವನ್ನು ಶ್ಲಾಘಿಸಿದರು. ನಗರದ ಎಲ್ಲ ಜನರು ಸೈಕಲ್ ತೊಳೆಯುತ್ತಾ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ನಗರದ ಜನರು ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು ಮತ್ತು ನಗರವನ್ನು ಸ್ವಚ್ಛವಾಗಿಡುವಲ್ಲಿ ಆಡಳಿತದೊಂದಿಗೆ ಕೈಜೋಡಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಯಚೂರು ಬೈಸಿಕಲ್ ಅಸೋಸಿಯೇಷನ್ ನೋಂದಣಿ ಮಾಡಿಸಿದ ದಾಖಲೆ ಅನಾವರಣಗೊಳಿಸಿದರು. Hãy subscribe cho kênh Ghiền Mì Gõ để không bỏ lỡ
ಸರ್ ಹಾಂ ಆಯ್ತು ಅಧ್ಯಕ್ಷರೇ ಕಾಣ್ರಿ ಅಧ್ಯಕ್ಷರೇ ಡಾಕ್ಟರ್ ರಿಜಿಸ್ಟ್ರೇಷನ್ ಮಾಡಿ ನಾಳೆ ನಡೀತಿರುವಂಥ ವರ್ಲ್ಡ್ ಸೈಕ್ಲಿಂಗ್ ಡೇದಂದು ಅವರು ಸಂಪೂರ್ಣವಾಗಿ ಪ್ರತಿ ದಿನ ಸೈಕ್ಲಿಂಗ್ ಮಾಡುವ ಮೂಲಕ ಜನರಿಗೆ ಆರೋಗ್ಯದ ಕಾಳಜಿ ಬಗ್ಗೆ, ರಾಯಚೂರಿನ ಏಳಿಗೆ ಬಗ್ಗೆ ಮತ್ತು ರಾಯಚೂರಿನ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅದೇ ಥರನಾಗಿ ಇವತ್ತು ಸಹಿತ ಅವರು ತಮ್ಮ ಅಸೋಸಿಯೇಷನ್ ಉದ್ಘಾಟನೆ ಮಾಡಿ ಸಂಪೂರ್ಣ ರಾಯಚೂರು ತುಂಬ ತಿರುಗಾಡಿ ಯಾವ ರೀತಿ ನಮ್ಮ ಆರೋಗ್ಯ ಸೈಕ್ಲಿಂಗ್ ಮಾಡೋ ಮೂಲಕ ಕಾಪಾಡ್ಕೋಬೇಕು ಅನ್ನುವ ಒಂದು ಜಾಗೃತಿ ಮೂಡಿಸಿ ಇವತ್ತು ಎಲ್ಲ ರಾಯಚೂರು ನಗರ ಜನರ ಆರೋಗ್ಯ ಸುಧಾರಣೆಗೆ ತಮ್ಮ ಕೈಲಾದಷ್ಟು ಸೇವೆ ಮಾಡುವಂಥ ಗುರಿ ಇಟ್ಕೊಂಡು ಇವತ್ತು ಅದೇ ಥರನಾಗಿ ನಾನು ಅವರಲ್ಲಿ ವಿನಂತಿ ಮಾಡೋದು, ತಿಂಗಳಲ್ಲಿ ಒಂದಿನ ಅವರು ಸಂಡೇ ಇಲ್ಲ ಸ್ಯಾಟರ್ಡೇ ಬೆಳಗ್ಗೆ ನಮ್ಮ ರಾಯಚೂರಿನ ಎಲ್ಲ ಮಾರ್ಕೆಟ್ಗಳಲ್ಲಿ ತಿರುಗಾಡಿ ಎಲ್ಲ ಅಂಗಡಿಯವರಿಗೆ ರಸ್ತೆ ಮೇಲೆ ಕಸ ಹಾಕದ ರೀತಿಯಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಲಿ ಅಂಥೇಳಿ ನಾನು ಅವ್ರಲ್ಲಿ ಕೇಳಿಕೊಂಡು, ನಮ್ಮ ಮನೆಯವರು ತಮ್ಮ ಕಸ ತಮ್ಮ ಮನೆ ಮುಂದೆ ಬಂದಂಥ ಗಾಡಿ ಇಲ್ಲಿ ಹಾಕದೆ ಹೊರಗಡೆ ಹಾಕ್ತಾರೆ. ಗಾಡಿ ಹೋದ್ಮೇಲೆ 11 ಗಂಟೆಗೆ 12 ಗಂಟೆಗೆ ಅದನ್ನು ಎಲ್ಲ ನಮ್ಮ ಅಕ್ಕ ತಂಗಿರಿಗೆ ತಿಳಿ ಹೇಳುವ ಮೂಲಕ ರಾಯಚೂರಿನ ಸಂಪೂರ್ಣ ಪರಿಸರ ಕಾಪಾಡಲಿಕ್ಕೆ ಅವರು ನಮಗೆಲ್ಲ ಸಹಾಯ ಮಾಡಬೇಕು. ಬಹುಶಃ ಅವರು ಇದನ್ನು ಸಹಿತ ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಯಾಕಂದರೆ ಯಾವುದೇ ಕೆಲಸ ಒಪ್ಪಿಸಿದಾಗ ಅವರು ಯಾವುದೇ ಹೆಚ್ಚು ಪೀಚಿಲ್ಲದೆ ಮಾಡುವಂಥ ಎಲ್ಲ ಯುವಕರ ಪಡೆ ಇವತ್ತು ರಾಯಚೂರಿನಲ್ಲಿ ನಮ್ಮ ಜೊತೆ ಇರೋದು ನಮಗೆ ಭಾಳ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಗರದ ಬಸವ ಆಸ್ಪತ್ರೆಯಿಂದ ಆರಂಭಗೊಂಡ ಜಾಥಾವು ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸೈಕ್ಲಿಂಗ್ ಬಗ್ಗೆ ಜಾಗೃತಿ ಮೂಡಿಸಿದರು. ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಬಸವರಾಜ ಪಾಟೀಲ್ ಸ್ವಾಗತಿಸಿದರು. ಕಾರ್ಯದರ್ಶಿ ಸಂದೀಪ್ ಕಲ್ಲೂರು ವಂದಿಸಿದರು. ಉಪಾಧ್ಯಕ್ಷರುಗಳಾದ ಡಾಕ್ಟರ್ ಜಯಪ್ರಕಾಶ್ ಬೆಟ್ಟದೂರು, ವಿಶ್ವನಾಥ ಹಿರೇಮಠ, ಡಾಕ್ಟರ್ ಸಕಲೇಶ ಬೆಟ್ಟದೂರು, ಡಾಕ್ಟರ್ ಶರಣಗೌಡ, ನಾಗರಾಜ್ ಗದ್ದಾಳೆ, ಡಾಕ್ಟರ್ ರವಿ ಪಾಟೀಲ್, ರವಿ ಗಣೇಕಲ್, ಪವನ್ ಮೂದೇನೂರು, ವಿಜಯ್ ದುಮಕುಂಟಿ, ಚೂಡಿ ಪ್ರವೀಣ್, ಚನ್ನಬಸವಗೌಡ, ಗುರುರಾಜ ಚಿತ್ರಲ್, ರಾಘವೇಂದ್ರ ಚಿತ್ರಲ್, ಡಾಕ್ಟರ್ ಪ್ರಶಾಂತ್, ವೆಂಕಟೇಶ್ ಗದ್ದೆ, ರಾಘವೇಂದ್ರ ಗುಪ್ತಾ ಮತ್ತಿತರರ ಸದಸ್ಯರು ಪಾಲ್ಗೊಂಡಿದ್ದರು. ಅಂಗನವಾಡಿ, ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಸುಧಾರಣೆ ತರಬೇಕು ಹಾಗೂ ನರೇಗಾ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಅನುದಾನ ಸದ್ಬಳಕೆಯಾಗಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕಳಪೆ ಆಹಾರ ಪೂರೈಕೆಯಾಗುತ್ತಿರುವ ಕುರಿತು ಪ್ರಕರಣಗಳು ಕಂಡುಬರುತ್ತಿದ್ದು, ಈ ಬಗ್ಗೆ ದೂರು ನೀಡಲಾಗಿದೆ. ಸೂಕ್ತ ತನಿಖೆ ನಡೆಸಬೇಕು. ಸರ್ಕಾರಿ ಶಾಲೆಗಳ ಕೆಲ ಶಿಕ್ಷಕರು ಶಾಲೆಗೆ ಹೋಗದೆ ವೇತನ ಪಡೆಯುತ್ತಿದ್ದು, ಇದರಿಂದ ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ತೊಂದರೆಯಾಗುತ್ತದೆ. ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನು ಹೆಚ್ಚುವರಿಯಾಗಿ ಕೆಲಸ ಮಾಡಿಸಿಕೊಂಡು ಕಡಿಮೆ ವೇತನ ನೀಡುತ್ತಿರುವುದು ಖಂಡಿಸಿದರು. ವಾರಕ್ಕೆ 10 ಗಂಟೆ ಮಾತ್ರ ಉಪನ್ಯಾಸಕ್ಕೆ ಸರ್ಕಾರ ಆದೇಶವಿದೆ. ಆದರೆ 18 ಗಂಟೆಯಿಂದ 20 ಗಂಟೆಯವರೆಗೆ ಉಪನ್ಯಾಸ ಮಾಡಿಸಿಕೊಳ್ಳುತ್ತಿದ್ದಾರೆ ಎಂದು ದೂರಿದರು. ಮೊರಾರ್ಜಿ ವಸತಿ ಶಾಲೆಯಲ್ಲಿ ಶಿಕ್ಷಕರು, ಪ್ರಾಚಾರ್ಯರು ವಸತಿಯಲ್ಲಿಯೇ ಇರಬೇಕು. ಆದರೆ ಶಾಲೆಯಲ್ಲಿ ವಸತಿ ಮಾಡುತ್ತಿಲ್ಲ. ಮಕ್ಕಳಿಗೂ ಸರಿಯಾದ ಸೌಲಭ್ಯಗಳು ದೊರೆಯುತ್ತಿಲ್ಲ. ಗುಣಮಟ್ಟದ ಆಹಾರ ನೀಡುತ್ತಿಲ್ಲ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ನರೇಗಾ ಯೋಜನೆಯಲ್ಲಿ ಸಾಕಷ್ಟು ಹಣ ದುರ್ಬಳಕೆಯಾಗುತ್ತದೆ. ಕೆಲಸವಿಲ್ಲದೆ ಜನರು ಗುಳೆ ಹೋಗುತ್ತಿದ್ದಾರೆ. ಬರಗಾಲದಲ್ಲಿ ಸರಿಯಾಗಿ ಕೆಲಸ ನೀಡಿಲ್ಲ. ಪಂಚಾಯಿತಿ ಅಧಿಕಾರಿಗಳು ಶಾಮೀಲಾಗಿದ್ದು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಸಮರ್ಪಕವಾಗಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಉದ್ಯೋಗ ಖಾತ್ರಿ ಯೋಜನೆಯ ಹಣ ಸದ್ಬಳಕೆಯಾಗುವ ಕುರಿತು ವಿನಂತಿ. ಇತ್ತೀಚೆಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಕೊಡುವ ಆಹಾರ ಕಳಪೆ ಗುಣಮಟ್ಟದ್ದಾಗಿದೆ ಎಂದು ಹಲವಾರು ಗ್ರಾಮಗಳಲ್ಲಿ ಮಕ್ಕಳು ಹಾಗೂ ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. ಮತ್ತು ಆಹಾರವನ್ನು ಮಕ್ಕಳು ಹಾಗೂ ಗರ್ಭಿಣಿಯರು, ಬಾಣಂತಿಯರು ತಿರಸ್ಕಾರ ಮಾಡುತ್ತಿದ್ದಾರೆ. ಹೀಗಾಗಿ ವಾಸ್ತವ ಸ್ಥಿತಿಯನ್ನು ನೋಡಿದಾಗ ಅಂಗನವಾಡಿ ಶಿಶುಗಳ ಮಕ್ಕಳು ಅಂಗನವಾಡಿ ಕೇಂದ್ರಗಳಿಗೆ ಬರುವ ಹಾಜರಾತಿ ಸಂಖ್ಯೆ ಕಡಿಮೆಯಾಗುತ್ತಿದೆ. ಇದಕ್ಕೆ
ಕಾರಣವೇನೆಂದರೆ ಆಹಾರವನ್ನು ನಿರ್ದೇಶನ ಮಾಡುವ ಸಂಜೀವಿನಿ ಮಹಿಳಾ ಸಂಸ್ಥೆ ಹಾಗೂ ರೇಣುಕಾದೇವಿ ಮತ್ತು ಹರಿಹರೇಶ್ವರ ಮಹಿಳಾ ಸಂಸ್ಥೆಗಳು ರಾಜ್ಯದಲ್ಲಿ ನಕಲಿ BIS ವುಮೆನ್ ಗ್ರೂಪ್ ಎಂದು ಸುಳ್ಳು ಹೇಳುತ್ತಿದ್ದಾರೆ. BIS ಎಂದರೆ ಬ್ಯೂಟ್ಸ್ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ನಾವು BIS ಎಂದು ಎಲ್ಲ ಕಡೆ ಹೇಳಿಕೊಂಡು ತಿರುಗುತ್ತಿದ್ದಾರೆ. ಮಕ್ಕಳಿಗೆ ಮೊದಲು ಅಂದರೆ ಡಿಸೆಂಬರ್ 23, 2023 ಪೂರ್ವದಲ್ಲಿ ಒಳ್ಳೆಯ ಆಹಾರ ಬರುತ್ತಿದ್ದು ಈಗ ಆಹಾರ ಸರಿ ಇಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತರು ಹೇಳುತ್ತಿದ್ದಾರೆ. ಮಾನ್ಯರಲ್ಲಿ ಇದನ್ನು ಸೂಕ್ತ ತನಿಖೆಗೆ ಒಳಪಡಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ ಆಗ್ರಹಿಸುತ್ತಿದೆ. ಪ್ರಾಥಮಿಕ ಕನ್ನಡ ಮತ್ತು ಉರ್ದು ಶಾಲೆಗಳಲ್ಲಿ ಕೆಲವೊಬ್ಬ ಶಿಕ್ಷಕರು ಶಾಲೆಗೆ ಹೋಗದೆ ಮನೆಯಲ್ಲಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಖಲೀಲ್ ಪಾಷಾ, ರಾಜಯ್ಯ ಸ್ವಾಮಿ, ಜಾಫರ್, ಮನ್ನನ್, ಫಾರೂಕ್, ಮರಿಲಿಂಗ, ಆನಂದ, ಗುರು, ನರಸಿಂಹಲು, ಗಣೇಶ, ಬುಜ್ಜಿ, ಈರಣ್ಣ, ಪಾಂಡುರಂಗ, ಕದೀರ್, ಮಹಬೂಬ್ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಶಕ್ತಿನಗರದ ಕರ್ನಾಟಕ ವಿದ್ಯುತ್ ನಿಗಮದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸರ್ಕಾರಿ ಶಾಲೆಯಾಗಿದ್ದರೂ ಖಾಸಗಿ ಸಂಸ್ಥೆಗೆ ವಹಿಸಿಕೊಟ್ಟ ನಂತರ ಕನ್ನಡ ಮಾಧ್ಯಮವನ್ನು ಸಂಪೂರ್ಣ ಮುಚ್ಚಿದ್ದಾರೆ. ಕೂಡಲೇ ಕ್ರಮ ವಹಿಸಿ ಕನ್ನಡ ಮಾಧ್ಯಮ ಆರಂಭಿಸಬೇಕೆಂದು ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಶಕ್ತಿನಗರದ ಕರ್ನಾಟಕ ವಿದ್ಯುತ್ ನಿಗಮದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸರ್ಕಾರಿ ಶಾಲೆಯನ್ನು 2008ರಲ್ಲಿ ದಯಾನಂದ ಆಂಗ್ಲೋ ವೇದಿಕೆ ಸಂಸ್ಥೆಗೆ ಗುತ್ತಿಗೆ ನೀಡಿತ್ತು. LKGಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮವನ್ನು ಪ್ರತಿ ವರ್ಷ ಒಂದೊಂದಾಗಿ ಮುಚ್ಚುತ್ತಾ ಬಂದಿದೆ. ಇದೀಗ 10ನೇ ತರಗತಿಯವರೆಗೆ ಸಂಪೂರ್ಣವಾಗಿ ಕನ್ನಡ ಮಾಧ್ಯಮ ಮುಚ್ಚಿದ್ದಾರೆ. ಕೇವಲ ಇಂಗ್ಲಿಷ್ ಮಾಧ್ಯಮ ಮಾತ್ರ ನಡೆಸುತ್ತಿದ್ದಾರೆ ಎಂದು ದೂರಿದರು. ಕನ್ನಡ ಮಾಧ್ಯಮದ ಅನುಮತಿ ಪಡೆದು ಇಂಗ್ಲಿಷ್ ಮಾಧ್ಯಮ ಶಾಲೆ ನಡೆಸುತ್ತಿದ್ದಾರೆ. ಸರ್ಕಾರಿ ಸಂಸ್ಥೆಯಾಗಿದ್ದು ಶಾಲೆಯನ್ನು ಗುತ್ತಿಗೆ ನೀಡಿ ಕನ್ನಡ ಮಾಧ್ಯಮವನ್ನು ಬಂದ್ ಮಾಡಿದ್ದಾರೆ. ಕನ್ನಡ ಬಂದ್ ಮಾಡಲು ಗುತ್ತಿಗೆ ನೀಡಲಾಗಿದೆ ಎಂದು ಆರೋಪಿಸಿದರು. ಕಳೆದ 3 ವರ್ಷಗಳಿಂದ DDPI ಅವರಿಗೆ ಮನವಿ ಸಲ್ಲಿಸಿದರೂ ಇದುವರೆಗೆ ಕ್ರಮ ವಹಿಸಿಲ್ಲ. ಅವರು ಶಾಮೀಲಾಗಿದ್ದಾರೆ ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳದ DDPI ವಿರುದ್ಧ ಕರ್ತವ್ಯ ಲೋಪದಡಿ ಅಮಾನತು ಮಾಡಬೇಕು, ಪುನಃ ಕನ್ನಡ ಮಾಧ್ಯಮ ಆರಂಭಿಸಬೇಕೆಂದು ಒತ್ತಾಯಿಸಿದರು. ರಾಯಚೂರು ಪತ್ರ ವ್ಯವಹಾರ ಮತ್ತು ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ. ಖಾಸಗಿ ಆಂಗ್ಲ ಶಾಲೆಯೊಂದಿಗೆ ಉಪನಿರ್ದೇಶಕರು ಶಾಮೀಲು ಆಗಿರಬಹುದೇ ಅವ್ಯವಹಾರ ಶಂಕೆ ಮೂಡಿದೆ. ಕನ್ನಡ ಮಾಧ್ಯಮ ಮುಚ್ಚಲು ಹಾಗೂ ಇಂಗ್ಲಿಷ್ ಮಾಧ್ಯಮ ನಡೆಸಲು ಕರ್ತವ್ಯ ಲೋಪ ಎಸಗಿರುವ ರಾಯಚೂರಿನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರನ್ನು ಈ ಕೂಡಲೇ ಅಮಾನತು ಮಾಡಬೇಕೆಂದು ಈ ಮೂಲಕ ಕೋರುತ್ತೇವೆ. ಕೂಡಲೇ ಕ್ರಮ ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ. ರಾಯಚೂರು ಶಕ್ತಿನಗರದ ಕರ್ನಾಟಕ ವಿದ್ಯುತ್ ನಿಗಮ ಪ್ರಾಥಮಿಕ ಹಾಗೂ ಪ್ರೌಢ ಸರ್ಕಾರಿ ಸಂಸ್ಥೆ ಶಾಲೆ ಆದರೂ ಇದನ್ನು 2008 ದಯಾನಂದ ಆಂಗ್ಲೋ ವೇದಿಕೆ ಆಂಗ್ಲೋ ಸಂಸ್ಥೆಗೆ ಗುತ್ತಿಗೆ ಕೊಡಲಾಗಿದೆ. ಈ ದಯಾನಂದ ಆಂಗ್ಲೋ ವೇದಿಕೆ DAV ಸಂಸ್ಥೆ ಕನ್ನಡ ಮಾಧ್ಯಮ ಶಾಲೆಗಳನ್ನು LKGಯಿಂದ ಹಿಡಿದು 10ನೇ ತರಗತಿವರೆಗೆ ಪ್ರತಿ ವರ್ಷ ಒಂದೊಂದು ತರಗತಿಯನ್ನು ಮುಚ್ಚುತ್ತಾ ಬಂದಿದ್ದು 2023-24ನೇ ಸಾಲಿಗೆ ಕೊನೆಗೊಳಿಸಿ 10ನೇ ತರಗತಿಯನ್ನು ಮುಚ್ಚಿದೆ. ನಾವು ಕರ್ನಾಟಕ ವಿದ್ಯುತ್ ನಿಗಮಕ್ಕೂ ಸಾರ್ವಜನಿಕ ಶಿಕ್ಷಣ ಇಲಾಖೆಗೂ ದೂರು ಕೊಡುತ್ತಾ ಬಂದಿದ್ದರೂ ಪ್ರಯೋಜನವಾಗಿಲ್ಲ. ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿಯಿಂದ ಈ ಹಿಂದೆ ತಮಗೂ ದೂರು ಸಲ್ಲಿಸಲಾಗಿದೆ. 2024 ಮತ್ತು 25ನೇ ಸಾಲಿನಿಂದ ಕನ್ನಡ ಮಾಧ್ಯಮ ನಿಲ್ಲಿಸಲಾಗಿದೆ. ಆದ ಕಾರಣ ಮೇಲೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ, ರಾಮಲಿಂಗಪ್ಪ ಗುಣಸಿ, ಸಿದ್ದರಾಮಪ್ಪ ಮಾಲಿಪಾಟೀಲ್, ಹನುಮೇಶ ಗುಳಿ, ರುದ್ರಯ್ಯ ಗುಣಾರಿ, ವೀರಭದ್ರಯ್ಯ ಸ್ವಾಮಿ, ಮಹೇಂದ್ರ ಸಿಂಗ್, ಕೆ ವೀರೇಶ್ ಬಾಬು, ರಫೀಕ್ ಅಹಮದ್, ಮಲ್ಲಿಕಾರ್ಜುನ ನಡುಮನಿ, ಬಸೀರ್ ಅಹಮದ್ ಹೊಸಮನಿ, ರಾಮಣ್ಣ ಮ್ಯಾದರ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಕ್ಫ್ ಬೋರ್ಡ್ಗೆ ಸೇರಿದ ಕರೀಮುಲ್ಲಾ ಖಾದ್ರಿ ದರ್ಗಾ ಜಾಗದಲ್ಲಿ ಅನಧಿಕೃತ ಲೇಔಟ್, ಡಿಸಿ ನೋಟಿಸ್ ಉಲ್ಲಂಘನೆ, 15 ದಿನದಲ್ಲಿ ಕ್ರಮ ವಹಿಸದಿದ್ದರೆ ಹೋರಾಟ, ಅಕ್ಬರ್ ಹುಸೇನ್ ನಾಗುಂಡಿ. ನಾಳೆ ಈಶಾನ್ಯ ಪದವೀಧರ ಕ್ಷೇತ್ರ ಚುನಾವಣೆ, ಮತಗಟ್ಟೆಗೆ ತೆರಳಿದ ಸಿಬ್ಬಂದಿಗಳು. ವಿಶ್ವ ಬೈಸಿಕಲ್ ದಿನಾಚರಣೆ, ಸೈಕಲ್ ಬಳಕೆಯಿಂದ ಉತ್ತಮ ಆರೋಗ್ಯಕ್ಕೆ ಸಹಕಾರಿ, ಶಿವರಾಜ ಪಾಟೀಲ್. ಸರ್ಕಾರಿ ಶಾಲೆಗಳ ಸುಧಾರಣೆ, ಉದ್ಯೋಗ ಖಾತ್ರಿ ಸಮರ್ಪಕ ಜಾರಿಗೆ ಆಗ್ರಹಿಸಿ ಮನವಿ.
ಶಕ್ತಿನಗರದ ಕನ್ನಡ ಶಾಲೆ ಬಂದ್, ಕನ್ನಡ ಕ್ರಿಯಾ ಸಮಿತಿ ಖಂಡಿಸಿ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.